ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈ ವಿಚಾರವಾಗಿ ಎಷ್ಟೇ ಚರ್ಚೆ ಬೇಡ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟರೂ ಕೂಡ ಪದೇ ಪದೇ ಈ ವಿಷಯ ಚರ್ಚೆಗೆ ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಈಗ ಮತ್ತೊಮ್ಮೆ ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗುತ್ತಾ? ಯಾಕಂದ್ರೆ ಒಂದ್ ಕಡೆ ಬಸವರಾಜ ಶಿವಗಂಗಾ ಕೊಟ್ಟಂತ ಸ್ಟೇಟ್ಮೆಂಟ್, ಇನ್ನೊಂದ್ ಕಡೆ ವೀರಪ್ಪ ಮೊಯ್ಲಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್. ಸೊ ಏನ್ ಡೆವಲಪ್ಮೆಂಟ್ ಆಗ್ತದೆ? ಬಜೆಟ್ ಸೆಷನ್ ನ ಬಳಿಕ ಕಾಂಗ್ರೆಸ್ನೊಳಗೆ ಒಂದು ಕ್ಷಿಪ್ರ ಕ್ರಾಂತಿ ಆಗಬಹುದು ಅನ್ನುವಂತ ಚರ್ಚೆ ಕಾಂಗ್ರೆಸ್ನ ಬಹುತೇಕ ನಾಯಕರ ಅಭಿಪ್ರಾಯ ಆಗಿದೆ. ಯಾಕಂದ್ರೆ ಅವರ ಜೊತೆಗೆ ದಿನವೂ ಒಡನಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತ ಅಭಿಪ್ರಾಯಗಳು ಬಜೆಟ್ ಸೆಷನ್ ನ ಬಳಿಕ ಒಂದಷ್ಟು ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗೋದಿದೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ಅದು 2 ವರ್ಷ 3 ವರ್ಷ ಒಪ್ಪಂದ ಆಗಿದೆಯೋ ಅಥವಾ ಎರಡೂವರೆ ವರ್ಷ ಅಂತ ಒಪ್ಪಂದ ಆಗಿದೆಯೋ ಅನ್ನುವಂಥದ್ದು ಸದ್ಯಕ್ಕಿರುವಂತ ಕುತೂಹಲ. ಆದ್ರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ಬಳಿಕ, ಯಾಕಂದ್ರೆ ದೆಹಲಿಗೆ ಅವರು ಹೋದಾಗ ನೀವು ಕೊಟ್ಟಂತ ಮಾತನ್ನ ಈಡೇರಿಸಬೇಕು, ಅಕ್ಟೋಬರ್ 31ರ ತನಕ ನಾನು ಕಾಯ್ತೀನಿ ಅನ್ನುವಂತ ಮಾತನ್ನ ಒಂದ್ ರೀತಿ ನನ್ಗೆ ನನ್ನ ಮುಂದಿನ ದಾರಿಯನ್ನ ನೋಡ್ಕೊಳ್ಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನ ಮುಂದೆ ಕೂಡ ತಮ್ಮ ಹಕ್ಕೊತ್ತಾಯವನ್ನ ಮಾಡಿ ಬಂದಿದ್ದಾರೆ. ಸೊ ಯಾವಾಗ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತ ಅಭಿಪ್ರಾಯವನ್ನ ಹೈಕಮಾಂಡ್ ಮುಂದೆ ಹೇಳಿದಾರೋ ಅದಕ್ಕೆ ಪೂರಕ ಅನ್ನುವಂತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನುವಂತ ಬಯಕೆ ವ್ಯಕ್ತಪಡಿಸ್ತಿರುವಂತವ್ರು, ಅಂದ್ರೆ ಆ ತರದ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು, ಅವರನ್ನ ಬೆಂಬಲಿಸ್ತಕ್ಕಂಥವ್ರು. ಇನ್ನು ಕ್ಲಿಯರ್ ಆಗಿ ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಬಣದವರು ಮುಖ್ಯಮಂತ್ರಿ ಗಾದಿಗಾಗಿ ಈಗ ಕ್ಲೈಮ್ ಮಾಡ್ಲಿಕ್ಕೆ ಶುರುವಾಗಿದ್ದಾರೆ. ಯಾವಾಗ ಸಿದ್ದರಾಮಯ್ಯವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು, ಯಾವಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸಿಎಂ ಕಡೆಯವರಿಗೆ ತೆಪ್ಪಗಿರಬೇಕು ಅನ್ನುವಂತ ವಾರ್ನಿಂಗ್ ಬಂತು, ಅವರೆಲ್ಲರೂ ಕೂಡ ತಣ್ಣಗಾಗಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮುಗಿಸಿ ಬಂದ ಬಳಿಕ ಅವರ ಬಾಡಿ ಲ್ಯಾಂಗ್ವೇಜ್ ನಲ್ಲೂ ಬದಲಾವಣೆ ಆಗಿದೆ, ಅವರ ಮಾತಿನಲ್ಲೂ ಕೂಡ ಬದಲಾವಣೆ ಆಗಿದೆ, ಅವರ ನಡವಳಿಕೆಯಲ್ಲೂ ಕೂಡ ಬದಲಾವಣೆ ಆಗಿದೆ. ಅದಕ್ಕೆ ಪೂರಕ ಅನ್ನುವಂತೆ ಅವರ ಬೆಂಬಲಿಗರು ಕೂಡ ಮುಖ್ಯಮಂತ್ರಿ ಹಾದಿಯನ್ನ ಕ್ಲೈಮ್ ಮಾಡ್ತಿದ್ದಾರೆ. ವೀರಪ್ಪ ಮೊಯ್ಲಿ ಅವರಂತೂ ಇದು ಆಲ್ರೆಡಿ ಸೆಟ್ಲ್ ಆಗಿರುವಂತ ಮ್ಯಾಟ್ರು, ಸಮಯ ಯಾವಾಗ ಅನ್ನೋದಷ್ಟೇ ತೀರ್ಮಾನ ಆಗ್ಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಅವರು ಬಹಳ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್, ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೂಡ ಆಗಿದ್ದಂಥವ್ರು, ಎಐಸಿಸಿಯ ಟಾಪ್ ಮೋಸ್ಟ್ ಕಮಿಟಿಯಲ್ಲೂ ಕೂಡ ಇದ್ದಂಥವ್ರು. ಹಾಗಾಗಿ ಅವರಿಗೆ ದೆಹಲಿಯ ಬೆಳವಣಿಗೆಗಳ ಬಗ್ಗೆ ಎಲ್ಲಾ ಮಾಹಿತಿಗಳು ಇರುತ್ತೆ. ಹಾಗಾಗಿ ಅವರು ಹೇಳಿರ್ತಕ್ಕಂತ ಮಾತು ಈಗ ಒಂದ್ ರೀತಿ ಸಂಚಲನಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ಬಸವರಾಜ ಶಿವಗಂಗಾ ಅವ್ರು ಮಾತ್ರ ಅಲ್ಲ, ಮಾಗಡಿ ಬಾಲಕೃಷ್ಣ ಇರ್ಬೋದು, ರವಿ ಗಣಿಗ ಇರ್ಬೋದು, ಮಂಡ್ಯದ ಬಹುತೇಕ MLA-ಗಳಿರ್ಬೋದು, ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಈಗ ಅದಕ್ಕೆ ಪೂರಕ ಅನ್ನುವಂತೆ ವೀರಪ್ಪ ಮೊಯ್ಲಿ ಮಾತನಾಡಿರೋದು ನೋಡಿದ್ರೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ದಂಗಿದೆ. ಅಂದ್ರೆ ಇದು ಸೆಟ್ಲ್ ಆಗಿದೆ, ಟೈಮ್ ಯಾವಾಗ ಅನ್ನುವಂಥದ್ದು ಡಿಸೈಡ್ ಆಗ್ಬೇಕು. ಅಂದ್ರೆ ಅದು 2 ವರ್ಷನೋ 2.5 ವರ್ಷಕ್ಕೋ ಅನ್ನುವಂಥದ್ದು ತೀರ್ಮಾನ ಆಗ್ಬೇಕು ಅನ್ನುವಂತ ಮಾತನ್ನ ಮೊಯ್ಲಿ ಅವರು ಹೇಳಿದ್ದಾರೆ. ಇದು ಸಹಜವಾಗಿ ನಡೆಯುವಂತದ್ದು ಶ್ವೇತಾ. ಯಾಕೆಂದ್ರೆ ಅಧಿಕಾರ ಪಡೆಯುವ ಒಂದು ಕಡೆ ಹೋರಾಟ, ಅಧಿಕಾರವನ್ನ ಬಿಟ್ಟು ಕೊಡದೇ ಇರುವಂತ ಹೋರಾಟ, ಈ 2 ಹೋರಾಟಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆ. ಈ 2 ಹೋರಾಟಗಳು ಯಾವ್ದು ಜಯ ಆಗತ್ತೆ, ಯಾವುದಕ್ಕೆ ಆಗಲ್ಲ ಅನ್ನುವಂಥದ್ದಷ್ಟೇ ಈಗಿರುವ ಪ್ರಶ್ನೆ. ಆದ್ರೆ ಹೈಕಮಾಂಡ್ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂತಹ ಪೆಟ್ಟನ್ನ ನೋಡಿ, ಅಂದ್ರೆ ಮಧ್ಯಪ್ರದೇಶದಲ್ಲಾಗಿರ್ಬೋದು, ರಾಜಸ್ಥಾನದಲ್ಲಾಗಿರ್ಬೋದು, ಈ ರಾಜ್ಯಗಳಲ್ಲಿ ಇದೇ ತಿಕ್ಕಾಟ ಬಂದಾಗ ಸರಿಯಾದ ತೀರ್ಮಾನ ತೆಗೆದುಕೊಳ್ಳದೆ ಇರುವಂತ ಪರಿಣಾಮವಾಗಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ, ಚುನಾವಣೆಗಳನ್ನ ಸೋತಿರುವಂತ ಇತಿಹಾಸ ಇದೆ. ಹಾಗಾಗಿ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ ಶ್ವೇತಾ. ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.